Akhirnya pital siya huli ko. Kukumagat ko na dunia ko. Kailang ka mahalang ka. Sinatang-tang ko. ಕಪಿ ಏನಾಗೆ ಮಠ ಮಠ ಅಂತ ಹೇಳ್ತಾ ಇದ್ದೀಯ ಏನೇ ನೂರು ಸಲ ಹೇಳ್ತಾ ಇರ್ತಾಳೆ ಕಪಿ ಸ್ವಲ್ಪ ಸುಮ್ಮನೆ ಇರಲ್ಲ ಇವಳಿದು ಅದನ್ನ ಬಿಟ್ಟಲ್ಲ ಯಾವುದು ಸುಮ್ಮನೆ ದುನಿಯಾ ಬಗ್ಗೆ ಹೇಳಿದಂಗ ನಾನು ಇನ್ನೋ ತಂಗಿ ಕೈ ಇರುತ್ತೋ ಇವಳಲ್ಲಿ ಏನು ಮಾಡ್ತಾ ಇದ್ದಾಳು ಅಡಿಗೆ ರೂಮ್ ಒಳಗೆ ಸೇರ್ಕೊಂಡು ಬಿಟ್ರೆ ಇಲ್ಲಿ ಏನಾಗುತ್ತೋ ಎಂತಾಗುತ್ತೋ ಅಂತ ಗೊತ್ತಿರಲ್ಲ ಇವಳಿಗೆ ಏನು ಮಾತಾಡೋ ಏನಂತೆ ಒಬ್ಬರೇ ಮಾತಾಡ್ತಿದ್ದೀರಾ? ಏನಿಲ್ಲಮ್ಮ ನೀನು ಹೋಗಿ ಅಡಿಗೆ ರೂಮಲ್ಲಿ ಸೇರ್ಕೊ. ಇಲ್ಲಿ ಯಾರು ಬಂದ್ರು ಯಾರು ಹೋದ್ರು ಏನಾಯ್ತು ಎಂತಾಯ್ತು ಹೊರಗಡೆ ಯಾರಿದ್ರಂತ ಏನು ಗೊತ್ತಿರಲ್ಲ. ಬೆಳಿಗ್ಗೆ ಎದ್ದಂಗೆ ಅಡಿಗೆ ರೂಮಿಗೆ ಸೇರ್ಕೊ, ಅಡಿಗೆ ರೂಮಿಗೆ ಸೇರ್ಕೊ. ಆದ್ರೆ ಇಲ್ಲಿ ಏನಾದ್ರೂ ಆಗುತ್ತೆ ಇಲ್ಲ ಅಂತ ಬಂದು ನೋಡ್ಲಿಕ್ಕಾದ್ರೂ ಬಾ ನೀನು. ಏನಾಯ್ತತ್ತೆ ಇವಾಗ? ಯಾಕೆ ಏನಾಯ್ತು? ನೋಡು ನಿನ್ನ ಮಗಳನ್ನ ನಿನ್ನ ಕಪಿ ತರ ಆಡ್ತಾವಳೆ ನೋಡು. ಮಠ 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 ಅಂತ ಹೇಳ್ಕೊಂಡು ಕಪಿ ತರ ಆಡ್ತಾವಳೆ ನಿನ್ನ ಮಗಳು ನೋಡು ಇಲ್ಲಿ. Oh my god. ಅಯ್ಯೋ ಅತ್ತೆ ಈಗ ಏನಾಯ್ತು? ಅವಳು ಪಾಪ ಅವಳು ನೋಡಿ ಆಟ ಆಡ್ತಿದ್ದಾಳೆ. ಯಾಕೆ ಏನಾಯ್ತು ಇವಾಗ ಅತ್ತೆ? ಅವಳು ಆಟ ಆಡ್ತಿದ್ದಾಳಲ್ವಾ ಮಗಳು? ಆಟ ಆಡ್ಲಿ ಅಮ್ಮ ಆಟ ಆಡ್ಲಿ ಹೇಳಿದ್ದನ್ನೇ 100 ಸಲ ಹೇಳ್ಕೊಂಡು ಕೂತಿರ್ತಾಳೆ ನೋಡು. ನನಗೆ ಇಲ್ಲಿ ಏನಾದ್ರೂ ಸ್ವಲ್ಪ ಏನಾದ್ರೂ ಕರೆಂಟ್ ಇಲ್ಲದ ಟೈಮಲ್ಲಿ ಸ್ವಲ್ಪ ಮಳೆಗಾಲ ಅಲ್ವಾ ಈಗ ಕರೆಂಟ್ ಇರಲ್ಲ, ಏನಾದ್ರೂ ಸ್ವಲ್ಪ ಕಥೆಗಳು ಏನಾದ್ರೂ ಓದೋಣ ಏನಾದ್ರೂ ಬರೆಯೋಣ ಏನಾದ್ರೂ ಒಂದು ಇದು ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ನೋಡು ನಿನ್ನ ಮಗಳು ವಟ 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 ಅಂತ ಹೇಳ್ಕೊಂಡು ಹೇಳಿದ್ದೇ 100 ಸಲ ಹೇಳ್ತಾಳೆ ಅವಳು. ಕೇಳಿ ಕೇಳಿ ಸಾಕಾಗುಂಟು ನನಗೆ. ತಿನ್ನಾಗಿ ಕಪಿ ತರ ವಟ ವಟ ಹೇಳಿ ಹೇಳ್ಕೊಂಡು ನೋಡು. ನನ್ನ ಮಗಳನ್ನೇ ಹುಚ್ಚಿ ಕಪಿ ಅಂತ ಹೇಳ್ತೀಯಲ್ವ ಮುದುಕಿ, ನಿನಗೆ ಇದೆ ನೋಡು, ಇದೆ ನನ್ನ ಮಗಳ ಕೈಯಿಂದ ನಿನಗೆ. ಮತ್ತೆ ನಾನು ಅವಳನ್ನ ಇವಾಗ ಅಡುಗೆ ರೂಮ್ಗೆ ಕರ್ಕೊಂಡು ಹೋಗ್ತೀನಿ. ಇರಿ ಅವಳಲ್ಲೇ ಆಟ ಆಡ್ಕೊಂಡಿರಲಿ, ಅವಳು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಡುಗೆ ರೂಮ್ಗೆ. ನೀವು ಇಲ್ಲಿ ಮಾಡ್ಕೊಳ್ಳಿ. ಮೊದಲು ಕರ್ಕೊಂಡು ಹೋಗು. ಕರ್ಕೊಂಡು ಹೋದ್ರೆ ಸ್ವಲ್ಪ ಒಳ್ಳೇದು, ಬೇಗ ಕರ್ಕೊಂಡು ಹೋಗು. ಇಲ್ಲಿದ್ರೆ ಹೇಳಿ ನನ್ನ ತಲೆ ಹಾಳು ಮಾಡ್ತಾಳೆ ಅವಳು. ಆಟ ಆಡಲಿ ಮಕ್ಕಳು, ಏನಾದರೂ ಬೇರೆ ಬೇರೆ ಆಟ ಆಡಬೇಕು. ಏನಿಲ್ಲ ಹೇಳಿದ್ನೇ 100 ಸಲ ಹೇಳ್ಕೊಂಡಿರ್ತಾಳೆ. ಕೇಳಿ ಕೇಳಿ ಸಾಕಾಗುಂಟು ನನಗೆ. ಸಿನಿಮಾ ಬಾ ಮಗಳೇ. ಇಲ್ಲಿದ್ರೆ ಅಜ್ಜಿಗೆ ಡಿಸ್ಟರ್ಬ್ ಆಗುತ್ತೆ. ನೀನು ಅಲ್ಲಿ ಬಾ, ಅಲ್ಲಿ ಅಡುಗೆ ರೂಮಲ್ಲಿ ಆಟ ಆಡ್ತೀವಿ ಮಗಳೇ. ಬಾ ಅಲ್ಲಿಗೆ. ಬಾ, ನಿಂದು ಆಟ ಸಾಮಾನಲ್ಲಿ ಏನಿದೆ ಅದನ್ನು ತಗೊಂಡು ಬಂದು ಅಡುಗೆ ರೂಮಲ್ಲಿ ಇರುವ. ಬಾ. ಓಕೆ, ನಾ ಇಲ್ಲೇ ಆಟ ಆಡ್ತೀನಿ. ಓಕೆ. ಸಿನಿಮಾ ನಿನಗೆ ಅಜ್ಜಿ ಸುಮ್ಮನೆ ಬೈತಾ ಇರ್ತಾರ? ಆಟ ಆಡಿದ್ರು ಬೈತಾ ಇರ್ತಾರಾ? ಹ್ಞೂ ಅಮ್ಮ, ಅಜ್ಜಿ ನನಗೆ ಸುಮ್ಮನೆ ಅದನ್ನ ಬೈತಾ ಇರ್ತಾರೆ ಅಮ್ಮ. ನನಗೆ ಡೈಲಿ ಸುಮ್ಮನೆ ಬೈತಾ ಇರ್ತಾರೆ, ಆಟ ಆಡಿದ್ರು ಬೈತಾರೆ ಅಮ್ಮ ನನಗೆ. ಸಿನಿಮಾ ನಿನಗೆ ಅಜ್ಜಿ ಮೇಲೆ ಕೋಪ ಇದೆಯಾ? ಅವ್ರು ಸುಮ್ಮನೆ ಬೈತಾ ಇರ್ತಾರಲ್ವಾ, ನಿನಗೆ ಕೋಪ ಇದೆಯಾ ಅಜ್ಜಿ ಮೇಲೆ? ಹ್ಞೂ ಅಮ್ಮ, ಅಜ್ಜಿ ನನಗೆ ಬೈತಾರಲ್ವಾ, ನನಗೆ ಕೋಪ ಇದೆ. ಆಟ ಆಡೋಕ್ಕೆ ಬಿಡಲ್ಲ ಅಜ್ಜಿ ನನ್ನ. ಅಜ್ಜಿ ಮೇಲೆ ಕೋಪ ಇದೆ ಅಲ್ವಾ? ಹಾಗಾದ್ರೆ ನಾನು ಹೇಳ್ದಾಗೆ ನೀನು ಮಾಡ್ತೀಯಲ್ವಾ? ನಿನಗೆ ಸುಮ್ಮನೆ ಬೈತಾರಲ್ವಾ, ನಾನು ಹೇಳ್ದಾಗೆ ನೀನು ಮಾಡು. Oh my god. ಸರಿ ಅಮ್ಮ, ಓಕೆ ಅಮ್ಮ. ಈಗ ಒಂದು ಐಡಿಯಾ ಹೇಳ್ತೀನಿ, ಹಾಗೇನೆ ಮಾಡಬೇಕು. ಓಕೆ, ಏನು ಗೊತ್ತಾ, ಅಜ್ಜಿ ಇವಾಗ ಮಲಗಿದಾರಲ್ವಾ, ಅಲ್ಲಿ ಸೋಫಾದ ಮೇಲೆ ಮಲಗಿದ್ದಾರೆ. ಅಜ್ಜಿಗೆ ಇದನ್ನ ತಗೊಂಡು ಹೋಗ್ಬಿಟ್ಟು ಸಪ್ರೇಟ್ ಒಂದು 4 ಏಟು ಹೊಡೆದ್ಬಿಟ್ಟು ಹೋಗಿ ಸುಮ್ಮನೆ ಅಲ್ಲಿ ಆಟ ಆಡ್ಕೊಂಡು ಕೂತ್ಕೊ. ಓಕೆನಾ? ಮತ್ತೆ ಅಜ್ಜಿ ಏನಾದರೂ ಹೇಳಿದ್ರೆ ಮತ್ತೆ ನಾನು ಅಲ್ಲಿಗೆ ಬಂದು ಏನು ಗೊತ್ತಿಲ್ಲದಾಗೆ ಇರ್ತೀನಿ. ಓಕೆ, ನೀನು ಹೋಗ್ಬಿಟ್ಟು ಇದನ್ನು 4 ಏಟು ಹೊಡಿ ಅಜ್ಜಿಗೆ. ಓಕೆನಾ? ಅಮ್ಮ ಅದೇ ಮಾಡ್ತೀನಿ. ಓಕೆ, ಕಾಲೇಜ್ ಹೋಗು ಅಂತ ಹೊಡಿತೀನಿ. ಕೊಡಮ್ಮ. ಸರಿ ಅಮ್ಮ, ನಾನು ಹೊಡಿತೀನಿ ಈಗ ನಾನು. ಅಯ್ಯೋ ಅಮ್ಮ, ಸೊಸೆ ಬೇಗ ಬಾಮ್ಮ. ಅಯ್ಯೋ ಸೊಸೆ ಬಾ. ಯಾಕೆ ಹಿಂಗೆ ಕಿರಿಸ್ತಾ ಇದ್ದೀರಾ? ಏನಾದರೂ ಕೆಟ್ಟ ಕನಸು ಇರುತ್ತೆ ನಿಮಗೆ? ನಿದ್ರೆ ಮಾಡ್ಕೊಂಡಿದ್ದೀನಿ, ಕಿರಿಸ್ಗಳು ಸ್ಟಾರ್ಟ್ ಮಾಡಿದ್ರಲ್ವಾ? ನನಗೆ ಕಿಚನಲ್ಲಿ ತುಂಬ ಕೆಲಸ ಇದೆ. ಇನ್ನು ಮಧ್ಯಾಹ್ನಕ್ಕೆ ಊಟ ಏನು ರೆಡಿ ಆಗಿಲ್ಲ ಬೇರೆ. ಏನಾಯ್ತತೆ? ನೋಡು, ನಿನ್ನ ಮಗಳಿಗೆ ನಿಜ ಏನು ಹುಚ್ಚಿಟ್ಟು ಬಿಟ್ಟಿದೆ ನೋಡು, ಹುಚ್ಚಿಟ್ಟು ಬಿಟ್ಟಿದೆ ನಿನ್ನ ಮಗಳಿಗೆ. ಹೆಂಗೆ ಒತ್ತು ಬಿಟ್ಟಿದೆ ಇದೆಯಲ್ಲ. ಯಾಕೆ ಅತ್ತೆ ಏನಾಯ್ತು? ನನ್ನ ಮಗಳದ್ದು ಕನಸೇನಾದ್ರು ಬಿತ್ತಾ ನಿಮಗೆ? ನೋಡುವಲ್ಲಿ ಹುಚ್ಚಿನ ನೋಡು ನೋಡು, ಹುಚ್ಚಿ ತರ ಆಡೋದು ನಿನ್ನ ಮಗಳನ್ನ ನೋಡು. ಪಾಪತ್ತೆ ನೋಡಿ, ಅವಳು ಸುಮ್ಮನೆ ಆಟ ಆಡ್ತಿದ್ದಾಳೆ. ಅವಳಿಗೆ ಅಂತ ನೋಡಿ, ಅವಳು ಸುಮ್ಮನೆ ಆಟ ಆಡ್ತಿದ್ದಾಳಲ್ವ ಅಲ್ಲಿ. ಏನಂತ ನೀನು? ಏನಂತೆ ಆಟ ಆಡೋದು? ನನ್ನ ಕಾಲಿಗೆ ಮಲ್ಕೊಂಡಿದ್ದಕ್ಕೆ ನನ್ನ ಕಾಲಿಗೆ ಹೊಡೆದು ಬಿಟ್ಟು ಅಲ್ಲಿ ಹೋಗಿ ಆಟ ಆಡ್ತಿದ್ದಾಳೆ ಅವಳು. ಹುಚ್ಚಿ ಹುಚ್ಚಿ ಹಿಡಿದು ಬಿಟ್ಟಿದ್ದೀನಿ ನನ್ನ ಮಗಳಿಗೆ. ಏನಂತ ಗೊತ್ತಿಲ್ಲ, ಮಲ್ಕೊಂಡು ನಿದ್ದೆ ಮಾಡ್ಬೇಕಂದ್ರೆ ನನಗೆ ಹೊಡೆದು ಹೊಡಿದಾಳೆ ಅವಳು. ಹೊಡೆದು ಬಿಟ್ಲ? ಅವಳಲ್ಲಿ ಆಟ ಆಡ್ತಿದ್ದಾಳಲ್ವತ್ತೆ? ಹೊಡೆದ್ಲಾ? ಪಾಪ ಅವಳು ಸಣ್ಣ ಹುಡುಗಿ ಅಲ್ವತ್ತೆ, ಅವಳಿಗೆ ಏನು ಗೊತ್ತಾಗುತ್ತೆ? ಅವಳು ಸಣ್ಣ ಅವಳು, ಅದಕ್ಕೆ ಅವಳು ಆಟ ಆಡ್ಕೊಂಡು ಮನೆಗೆ ಹಿಂಗೆ ಹೊಡ್ತಿರ್ಬೋದು ಅವಳು. ಮತ್ತೆ ನೀವು ಅದಕ್ಕೆ ಹಂಗೆ ಬೈತಾರೆ, ಅವಳಿಗೆ ಗೊತ್ತಾಗಲ್ಲ. ಏನು ಸಣ್ಣ ಹುಡುಗಿ, ಏನು ಸಣ್ಣ ಹುಡುಗಿ? ಇನ್ನೊಂದ್ಸಲ ಬರ್ಲಿ ಅವಳು ನಮ್ಮ ಹತ್ರ. ಬಾ, ನಿನಗೆ
ಸಿಕ್ಕಿದ್ರಲ್ಲಿ ತಲೆ ಹೊಡೆದಾಕ್ತೀನಿ. ಮೊಮ್ಮಗಳು ಅಂತನೂ ನೋಡಲ್ಲ ನಾನು ಇರೋ. Oh my god. ಅಮ್ಮ ನೋಡಿದ ಹಿಂಗೆ ಟಪ ಅಂತ ನಾನು ಹೊಟ್ಟೆ ಅಜ್ಜಿಗೆ ಇನ್ನು ನನಗೆ ಏನು ಹೇಳಲ್ಲ. ಇದ್ದಿದ್ರೆ ನನ್ನ ಇನ್ನೂ ಅವಳು ಇವು ತಲೆಗೆ ಈಗ ಕಾಲಿಗೆ ಹೊಡೆದ್ಲು, ಇವಾಗ ತಲೆಗೆ ಹೊಡೆದು ನನ್ನ ಸಾಯಿಸ್ತಾರೆ. ಹೋಗಿ ರೂಮಲ್ಲಿ ಮಲ್ಕೊಳ್ಳೋದೇ ಒಳ್ಳೇದು. ನಾನು ಅಮ್ಮ ಸೊಸೆ ಅದೇ ತಿಳಿಸಲ್ಲ, ನಾನು ಎದ್ದಲ್ಲಿ ಹೋಗಿ ಮಾಡ್ಕೊತೀನಿ. ಇಲ್ಲಾಂದ್ರೆ ಇವಳು ಯಾವಾಗ ಸಾಯಿಸ್ತಾಳೆ ಅಂತ ಗೊತ್ತಿಲ್ಲ. ಇವಳೆಲ್ಲ ಮೊಮ್ಮಗಳ ಇವಳು. ಅಜ್ಜಿ ಅಜ್ಜಿ ನೀನು ಇಲ್ಲಿ ಮಲ್ಕೊ ಅಜ್ಜಿ. ಎಂತಕ್ಕೆ ಇಲ್ಲಿ ಮಲ್ಕೊಳಕ್ಕೆ ಹೇಳೋದು? ನನ್ನ ಸಾಯಿಸ್ಲಿಕ್ಕೆನಾ? ನನ್ನ ಸಾಯಿಸ್ಲಿಕ್ಕೆ ಇಲ್ಲಿ ಮಲ್ಕೊಂತಿರೋದ ನೀನು? Oh my god. ಸಾಯಿಸಲಿಕ್ಕೆ ಅಲ್ಲ ಅಜ್ಜಿ, ನಿನ್ನ ಜೊತೆ ಆಟ ಆಡಕ್ಕೆ. ಬೇಡಪ್ಪ ಬೇಡ, ನಾನು ನನ್ನ ರೂಮ್ಗೆ ಹೋಗಿ ಮಲ್ಕೊಳ್ತೀನಿ. ನೀನು ಏನಾದರೂ ಮಾಡ್ಕೊ, ನನ್ನ ಮಾತ್ರ ಬಿಟ್ಬಿಡಪ್ಪ ತಾಯಿ. ಏನು ಮೊಮ್ಮಕ್ಳ, ಇನ್ನೂ ಸ್ವಲ್ಪ ಬಿದ್ದರೆ ನನ್ನ ತಲೆಗೆ ಹೊಡೆದು ಏನಾದರೂ ಸಾಯಿಸ್ಬಿಡ್ತಾ ಇದ್ಲು. ನಾನು ಹೋಗಿ ರೂಮಲ್ಲಿ ಹೋಗಿ ಮಲ್ಕೊಳ್ತೀನಿ. ಹಾಯ್ ಗೈಸ್, ನೋಡಿದ್ರ ಇವತ್ತಿನ ನನ್ನ ಫನ್ನಿ ಬ್ಲಾಗ್ ಹೇಗಿದೆ ಅಂತ ಹೇಳಿಟ್ಟು. ಇಷ್ಟ ಆಯ್ತು ಅಂತ ಹೇಳಿದ್ರೆ ಹಾಗೆಯೇ ಒಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ. ಹಾಗೆಯೇ ನಾನು ಒಳ್ಳೇದು ಫನ್ನಿ ಬ್ಲಾಗ್ ಆಗ್ತಾಯಿದ್ದೀನಿ. ಯಾಕೆ ಹೇಳಿ, ನಿಮ್ಮೆಲ್ಲರೂ ನಗರ್ಸ್ಬೇಕಲ್ವಾ, ಅದಕ್ಕೆ ಓಕೆನಾ? ಹಾಗೆಯೇ ಇವತ್ತಿನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಟಾಟಾ ಬೈ. ನಾನು ನಿಮಗೆ ಯಾವಾಗ ಸಿಗ್ತೀನಿ ಅಂತಿದ್ರೆ ನೆಕ್ಸ್ಟ್ ಫನ್ನಿ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವೈಟ್ ಮಾಡ್ತಾ ಇದ್ದೀನಿ. ಟಾಟಾ ಬೈ.